ಕಾಡಿನ ಸಾಹಸ. ಲೋವಿತ್ ಮತ್ತು ಭುವಿತ್ ಇಬ್ಬರು ಅಣ್ಣತಮ್ಮಂದಿರು. ಅವರ ಮನೆ ಕಾಡಿನ ಅಂಚಿನಲ್ಲಿತ್ತು. ಪ್ರತಿದಿನ ಅವರು ಕಾಡಿನ ಅಂಚಿನಲ್ಲಿ ಆಡುತ್ತಿದ್ದರು, ಆದರೆ ಎಂದಿಗೂ ಆಳವಾಗಿ ಹೋಗಿರಲಿಲ್ಲ. ಒಂದು ಸುಂದರವಾದ ಬೆಳಿಗ್ಗೆ ಭುವಿತ್ ಒಂದು ಚಿಟ್ಟೆಯನ್ನು ಹಿಂಬಾಲಿಸುತ್ತಾ ಕಾಡಿನೊಳಗೆ ಸ್ವಲ್ಪ ದೂರ ಹೋದ. ಲೋವಿತ್ ಅವನನ್ನು ಹಿಂಬಾಲಿಸಿದ. ಭುವಿತ್ ನಿಧಾನ. ನಾವು ತುಂಬಾ ಆಳವಾಗಿ ಹೋಗುತ್ತಿದ್ದೇವೆ, ಲೋವಿತ್ ಚಿಂತೆಯಿಂದ ಹೇಳಿದ. ಆದರೆ ಭುವಿತ್ ಚಿಟ್ಟೆಯ ಹಿಂದೆ ಓಡುವುದನ್ನು ನಿಲ್ಲಿಸಲಿಲ್ಲ. ಇದ್ದಕ್ಕಿದ್ದಂತೆ ಚಿಟ್ಟೆ ಎತ್ತರಕ್ಕೆ ಹಾರಿ ಮಾಯವಾಯಿತು. ಭುವಿತ್ ನಿಂತು ಸುತ್ತಲೂ ನೋಡಿದ. ಅವರಿಗೆ ದಾರಿ ಗೊತ್ತಾಗಲಿಲ್ಲ. ನಾವು ದಾರಿ ತಪ್ಪಿದ್ದೇವೆ ಅಣ್ಣ, ಭುವಿತ್ ಲೋವಿತ್ನನ್ನು ನೋಡುತ್ತಾ ಹೇಳಿದ. ಲೋವಿತ್ ಅವನ ಕೈ ಹಿಡಿದುಕೊಂಡನು. ಆಗ ಒಂದು ಬುದ್ಧಿವಂತ ಮಂಗ ಅವರ ಬಳಿಗೆ ಬಂತು. ಏನಾಯಿತು ಪುಟ್ಟ ಮಕ್ಕಳೇ ಎಂದು ಮಂಗ ಕೇಳಿತು. ನಾವು ದಾರಿ ತಪ್ಪಿದ್ದೇವೆ, ಲೋವಿತ್ ಹೇಳಿದ. ಮಂಗ ನಕ್ಕಿತು. ಚಿಂತಿಸಬೇಡಿ, ನಾನು ನಿಮಗೆ ಸಹಾಯ ಮಾಡುತ್ತೇನೆ. ನನ್ನನ್ನು ಹಿಂಬಾಲಿಸಿ. ಮಂಗ ಮರಗಳ ಮೇಲೆ ಹಾರುತ್ತಾ ಮುಂದೆ ಸಾಗಿತು. ಲೋವಿತ್ ಮತ್ತು ಭುವಿತ್ ಕೆಳಗೆ ನಡೆಯುತ್ತಾ ಅದನ್ನು ಹಿಂಬಾಲಿಸಿದರು. ದಾರಿಯಲ್ಲಿ ಅವರಿಗೆ ಒಂದು ಆನೆ ಸಿಕ್ಕಿತು. ಅದು ಮರಗಳ ನಡುವೆ ನಿಧಾನವಾಗಿ ನಡೆಯುತ್ತಿತ್ತು. ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ ಎಂದು ಆನೆ ಕೇಳಿತು. ನಾವು ಮನೆಗೆ ಹೋಗುತ್ತಿದ್ದೇವೆ, ಲೋವಿತ್ ಹೇಳಿದ. ಆನೆ ತನ್ನ ಸೊಂಡಿಲನ್ನು ಎತ್ತಿ ದೂರದ ಕಡೆಗೆ ತೋರಿಸಿತು. ನಿಮ್ಮ ಮನೆ ಆ ಕಡೆ ಇದೆ. ಮಂಗ, ಲೋವಿತ್ ಮತ್ತು ಭುವಿತ್ ಆನೆ ತೋರಿಸಿದ ದಾರಿಯಲ್ಲಿ ನಡೆದರು. ಸ್ವಲ್ಪ ದೂರ ಹೋದ ನಂತರ ಅವರಿಗೆ ತಮ್ಮ ಮನೆ ಕಾಣಿಸಿತು. ಧನ್ಯವಾದಗಳು ಸ್ನೇಹಿತರೆ, ಲೋವಿತ್ ಮತ್ತು ಭುವಿತ್ ಮಂಗ ಮತ್ತು ಆನೆಗೆ ಹೇಳಿದರು.